ಎಲ್ಲಾ ಪಕ್ಷಗಳು ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ಸಮರ್ಥವಾಗಿ ಎದುರಿಸಬೇಕು ಅನ್ನುವ ಲೆಕ್ಕಾಚಾರದಂತೂ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಅವರ ಪಾತ್ರ ಏನು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ? ನೋಡಿ, ನಮಗೇನೋ ಪಾರ್ಟಿ ಜವಾಬ್ದಾರಿ ಕೊಡ್ತೈತೆ. ಸೊ ಅದನ್ನು ವಿಶೇಷವಾಗಿ ನಮ್ಮ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ನಮ್ಮದೇ ಪಕ್ಕದ ಚಿಕ್ಕೋಡಿ ಇರ್ಬೋದು. ಸೊ ಅದನ್ನು ನಾವು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜವಾಬ್ದಾರಿ ಕೂಡ ಅದು. ಇತ್ತೀಚಿನ ಬೆಳವಣಿಗೆನ ಗಮನಿಸಿದಾಗ ಚಿಕ್ಕೋಡಿ ಒಂದು ಕಡೆ, ಬೆಳಗಾವಿ ಮತ್ತೊಂದು ಕಡೆ, ಅಥವಾ ಉತ್ತರ ಕನ್ನಡ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಒಟ್ಟಾಗಿಯೇ ಡಿಸಿಷನ್ ತೊಗೋತೀವಿ. ಅದೊಬ್ಬ ಜವಾಬ್ದಾರಿ ಇರಲ್ಲ. ಯಾಕಂದ್ರೆ 8 ಜನ ಅದಕ್ಕೆ ಗೆಲ್ಲಿಸ್ಬೇಕಾದ್ರೆ 8 ಜನ ಮಾಡ್ಬೇಕು. ನಾವು ಸತೀಶ್ ಜಾರಕಿಹೊಳಿ ಒಬ್ಬರೇ ಮಾಡ್ಲಿಕ್ಕೆ ಆಗೋಲ್ಲ. ನಾನು ಮಾಡಿದ್ರೆ ಅದು ಅಭ್ಯರ್ಥಿ ಸರಿ ಇಲ್ಲದೆ ಇರ್ಬೋದು. ಹೀಗಾಗಿ ನಾವೇನೇ ಇದ್ರು ಜಂಟಿಯಾಗಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಯಾರು ಕೊಡಬೇಕಂತ, ಹೊರತಾಗಿ ಒಬ್ಬರು ಡಿಸಿಷನ್ ಮಾಡೋಲ್ಲ ನಾವು. ಎಲ್ಲಾ ಪಕ್ಷಗಳು ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ಸಮರ್ಥವಾಗಿ ಎದುರಿಸಬೇಕು ಅನ್ನುವ ಲೆಕ್ಕಾಚಾರದಂತೂ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಅವರ ಪಾತ್ರ ಏನು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ? ನೋಡಿ, ನಮಗೇನೋ ಪಾರ್ಟಿ ಜವಾಬ್ದಾರಿ ಕೊಡ್ತೈತೆ. ಸೊ ಅದನ್ನು ವಿಶೇಷವಾಗಿ ನಮ್ಮ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ನಮ್ಮದೇ ಪಕ್ಕದ ಚಿಕ್ಕೋಡಿ ಇರ್ಬೋದು. ಸೊ ಅದನ್ನು ನಾವು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜವಾಬ್ದಾರಿ ಕೂಡ ಅದು. ಇತ್ತೀಚಿನ ಬೆಳವಣಿಗೆನ ಗಮನಿಸಿದಾಗ ಚಿಕ್ಕೋಡಿ ಒಂದು ಕಡೆ, ಬೆಳಗಾವಿ ಮತ್ತೊಂದು ಕಡೆ, ಅಥವಾ ಉತ್ತರ ಕನ್ನಡ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಒಟ್ಟಾಗಿಯೇ ಡಿಸಿಷನ್ ತೊಗೋತೀವಿ. ಅದೊಬ್ಬ ಜವಾಬ್ದಾರಿ ಇರಲ್ಲ. ಯಾಕಂದ್ರೆ 8 ಜನ ಅದಕ್ಕೆ ಗೆಲ್ಲಿಸ್ಬೇಕಾದ್ರೆ 8 ಜನ ಮಾಡ್ಬೇಕು. ನಾವು ಸತೀಶ್ ಜಾರಕಿಹೊಳಿ ಒಬ್ಬರೇ ಮಾಡ್ಲಿಕ್ಕೆ ಆಗೋಲ್ಲ. ನಾನು ಮಾಡಿದ್ರೆ ಅದು ಅಭ್ಯರ್ಥಿ ಸರಿ ಇಲ್ಲದೆ ಇರ್ಬೋದು. ಹೀಗಾಗಿ ನಾವೇನೇ ಇದ್ರು ಜಂಟಿಯಾಗಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಯಾರು ಕೊಡಬೇಕಂತ, ಹೊರತಾಗಿ ಒಬ್ಬರು ಡಿಸಿಷನ್ ಮಾಡೋಲ್ಲ ನಾವು. ಎಲ್ಲಾ ಪಕ್ಷಗಳು ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ಸಮರ್ಥವಾಗಿ ಎದುರಿಸಬೇಕು ಅನ್ನುವ ಲೆಕ್ಕಾಚಾರದಂತೂ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಅವರ ಪಾತ್ರ ಏನು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ? ನೋಡಿ, ನಮಗೇನೋ ಪಾರ್ಟಿ ಜವಾಬ್ದಾರಿ ಕೊಡ್ತೈತೆ. ಸೊ ಅದನ್ನು ವಿಶೇಷವಾಗಿ ನಮ್ಮ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ನಮ್ಮದೇ ಪಕ್ಕದ ಚಿಕ್ಕೋಡಿ ಇರ್ಬೋದು. ಸೊ ಅದನ್ನು ನಾವು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜವಾಬ್ದಾರಿ ಕೂಡ ಅದು. ಇತ್ತೀಚಿನ ಬೆಳವಣಿಗೆನ ಗಮನಿಸಿದಾಗ ಚಿಕ್ಕೋಡಿ ಒಂದು ಕಡೆ, ಬೆಳಗಾವಿ ಮತ್ತೊಂದು ಕಡೆ, ಅಥವಾ ಉತ್ತರ ಕನ್ನಡ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಒಟ್ಟಾಗಿಯೇ ಡಿಸಿಷನ್ ತೊಗೋತೀವಿ. ಅದೊಬ್ಬ ಜವಾಬ್ದಾರಿ ಇರಲ್ಲ. ಯಾಕಂದ್ರೆ 8 ಜನ ಅದಕ್ಕೆ ಗೆಲ್ಲಿಸ್ಬೇಕಾದ್ರೆ 8 ಜನ ಮಾಡ್ಬೇಕು. ನಾವು ಸತೀಶ್ ಜಾರಕಿಹೊಳಿ ಒಬ್ಬರೇ ಮಾಡ್ಲಿಕ್ಕೆ ಆಗೋಲ್ಲ. ನಾನು ಮಾಡಿದ್ರೆ ಅದು ಅಭ್ಯರ್ಥಿ ಸರಿ ಇಲ್ಲದೆ ಇರ್ಬೋದು. ಹೀಗಾಗಿ ನಾವೇನೇ ಇದ್ರು ಜಂಟಿಯಾಗಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಯಾರು ಕೊಡಬೇಕಂತ, ಹೊರತಾಗಿ ಒಬ್ಬರು ಡಿಸಿಷನ್ ಮಾಡೋಲ್ಲ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.